ಭಾರತದ ಸಂವಿಧಾನದ ವಿಧಿ 97 ಆರ್ಟಿಕಲ್ 97 ಪ್ರಮುಖವಾಗಿ ಸಂಸತ್ತಿನ ಉಭಯ ಸದನಗಳ ಮುಖ್ಯಸ್ಥರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಧಿ 97 ರಾಜ್ಯಸಭೆಯ ಸಭಾಪತಿ, ಉಪಸಭಾಪತಿ ಮತ್ತು ಲೋಕಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ವೇತನ ಮತ್ತು ಭತ್ಯೆಗಳು. ಈ ವಿಧಿಯು ಸಂಸತ್ತಿನ ಈ ಕೆಳಗಿನ 4 ಪ್ರಮುಖ ಅಧಿಕಾರಿಗಳ ಸಂಭಾವನೆಯ ಬಗ್ಗೆ ತಿಳಿಸುತ್ತದೆ. 1. ರಾಜ್ಯಸಭೆಯ ಸಭಾಪತಿ, ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್. 2. ರಾಜ್ಯಸಭೆಯ ಉಪಸಭಾಪತಿ, ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್. 3. ಲೋಕಸಭೆಯ ಅಧ್ಯಕ್ಷರು, ಸ್ಪೀಕರ್, ಸ್ಪೀಕರ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್. 4. ಲೋಕಸಭೆಯ ಉಪಾಧ್ಯಕ್ಷರು, ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್. ಪ್ರಮುಖ ಅಂಶಗಳು. ವೇತನ ನಿರ್ಧಾರ. ಈ 4 ಅಧಿಕಾರಿಗಳಿಗೆ ನೀಡಬೇಕಾದ ವೇತನ ಮತ್ತು ಭತ್ಯೆಗಳನ್ನು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುತ್ತದೆ. 2ನೇ ಅನುಸೂಚಿ, ಸೆಕೆಂಡ್ ಶೆಡ್ಯೂಲ್, ಸಂಸತ್ತು ಹೊಸ ಕಾನೂನನ್ನು ರೂಪಿಸುವವರೆಗೆ ಅಥವಾ ವೇತನವನ್ನು ಪರಿಷ್ಕರಿಸುವವರೆಗೆ ಸಂವಿಧಾನದ 2ನೇ ಅನುಸೂಚಿಯಲ್ಲಿ ತಿಳಿಸಿರುವ ದರಗಳ ಪ್ರಕಾರವೇ ಅವರಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತದೆ. ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್, ಇವರ ವೇತನ ಮತ್ತು ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಇದರರ್ಥ ಇವರ ವೇತನದ ಕುರಿತು ಸಂಸತ್ತಿನಲ್ಲಿ ಪ್ರತಿ ವರ್ಷ ಮತದಾನ ಮಾಡುವ ಅಗತ್ಯವಿರುವುದಿಲ್ಲ, ನಾನ್ ವೋಟೇಬಲ್. ಇದು ಅವರ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ಗಮನಿಸಬೇಕಾದ ವಿಶೇಷ ಅಂಶ. ಭಾರತದ ಉಪರಾಷ್ಟ್ರಪತಿಗಳು ಪದನಿಮಿತ್ತ ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾರೆ. ಆದ್ದರಿಂದ ಅವರಿಗೆ ಉಪರಾಷ್ಟ್ರಪತಿ ಎಂಬ ಕಾರಣಕ್ಕಾಗಿ ವೇತನ ಸಿಗುವುದಿಲ್ಲ. ಬದಲಿಗೆ ರಾಜ್ಯಸಭೆಯ ಸಭಾಪತಿ ಎಂಬ ನೆಲೆಯಲ್ಲೇ ವಿಧಿ 97ರ ಅಡಿಯಲ್ಲಿ ವೇತನವನ್ನು ನೀಡಲಾಗುತ್ತದೆ.